ಪ್ಯಾನಲ್ ಸ್ಕರ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಬ್ಯೂಟಿಫುಲ್ ಪ್ಯಾಚ್ ವರ್ಕ್ ಇರೋ ಪ್ಯಾನಲ್ ಸ್ಕರ್ಟ್ ಆಗಿರುತ್ತೆ. ಯಾವ ವಿಡಿಯೋನು ಮಿಸ್ ಮಾಡ್ಕೋಬೇಡಿ. ಸೊ ಯಾವ ಕ್ಲಾಸು ಮಿಸ್ ಆಗ್ಬಾರ್ದಂದ್ರೆ ನಮ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಪ್ಯಾನಲ್ ಸ್ಕರ್ಟ್ ರೆಡಿ ಆಗಕ್ಕೆ ನಮ್ಮ ಹತ್ರ ಏನೇನ್ ಮೆಜರ್ಮೆಂಟ್ ಇರ್ಬೇಕಂದ್ರೆ, ಮೊದಲಿಗೆ ಸ್ಕರ್ಟ್ ಲೆಂತ್, ವೇಸ್ಟ್ ರೌಂಡ್, ನಮ್ಮ ಹತ್ರ ಎಷ್ಟು ಫ್ಯಾಬ್ರಿಕ್ ಇದೆ, ಜೊತೆಗೆ ಪ್ಯಾನಲ್ ಸೈಜ್. ಸೊ ಪ್ಯಾನಲ್ ಸೈಜ್ ನ ನೀವು ಇಲ್ಲಿ 1 ಇಂಚ್ ಹಾಕ್ಬೋದು, 1.5 ಇಂಚ್ ಹಾಕ್ಬೋದು, 2 ಇಂಚ್ ಹಾಕ್ಬೋದು. ಪ್ಯಾನಲ್ ಸೈಜ್ ನಿಮ್ ಇಷ್ಟ. ಸೊ ಫ್ಯಾಬ್ರಿಕ್, ಸೊ ನೀವು 5 ಮೀಟರ್ ಇದ್ರೂ ಪ್ಯಾನಲ್ ಸ್ಕರ್ಟ್ ರೆಡಿ ಮಾಡ್ಬೋದು, ಅಥವಾ ನಿಮ್ಮ ಹತ್ರ 4 ಮೀಟರ್ ಇದೆ ಅಂದ್ರೂ ರೆಡಿ ಮಾಡ್ಬೋದು. ಸೊ ಫ್ಯಾಬ್ರಿಕ್ ತಗೊಳ್ಳೋದು ನಿಮ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ, ದೊಡ್ಡವ್ರಿಗಾದ್ರೆ 4 ರಿಂದ 5 ಮೀಟರ್ ತಗೋಬಹುದು, ಚಿಕ್ಕವ್ರಿಗಾದ್ರೆ ನೀವು 2 ರಿಂದ 3 ಮೀಟರ್ ತಗೋಬಹುದು, ಮಗು ಸೈಜ್ಗಾದ್ರೆ ನೀವು 1 ಮೀಟರ್ ಅಲ್ಲೂ ಮಾಡ್ಬೋದು. ಸ್ಕರ್ಟ್ ಗೆ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕಂದ್ರೆ, ಮೊದಲಿಗೆ ನಮಗ್ ಬೇಕಾಗಿರೋದು ಲೆಂತ್. ನೀವು ಸೆಲ್ಫ್ ತಗೋತೀರಾ ಅಂದ್ರೆ ಟೇಪ್ ಅಲ್ಲಿ 1 ಇಂಚ್ ಅನ್ನೋದನ್ನ ಕೆಳಗಡೆ ಬಿಟ್ಬಿಡಿ, ಫ್ಲೋರ್ ಟಚ್ ಆಗ್ತಾ ಇರ್ಲಿ. ನೀವು ಲಂಗ ಎಲ್ಲಿ ಕಟ್ತೀರಾ ಆ ಮೆಜರ್ಮೆಂಟ್ ತಗೊಳ್ಳಿ. ಸೊ ನನ್ನ ಸೈಜ್ಗೆ ಫ್ಲೋರ್ ಲೆಂತ್ ಬಂದು 38 ಅಂತ ಇದೆ. ನೀವು ಈ ರೀತಿ ಸೈಡ್ ಅಲ್ಲಿ ತಗೋಬಹುದು, ಅಥವಾ ನೀವು ಬೇರೆಯವ್ರಿಗೆ ತೆಗಿತೀರಾ ಅಂದ್ರೆ ಅವ್ರು ಲಂಗ ಎಲ್ಲಿ ಕಟ್ತಾರೆ ಅಲ್ಲಿ ಟೇಪ್ ಇಟ್ಬಿಟ್ಟು ಫ್ಲೋರ್ ಲೆಂತ್ ತಗೊಳ್ಳಿ. ಈಗ ವೇಸ್ಟ್ ರೌಂಡ್ ತಗೊಳ್ಳುವಾಗ ಎಲ್ಲಿ ಸ್ಕರ್ಟ್ ಕಟ್ತೀವಿ ಅಲ್ಲಿ ಸ್ವಲ್ಪ ಫಿಟೆಡ್ ಆಗಿ ತಗೊಳ್ಳಿ. ಯಾಕಂದ್ರೆ ಇದು ನನ್ನ ಸೈಜ್ಗೆ 31 ಅಂತ ಬರ್ತಾ ಇದೆ. ಇನ್ ಕೇಸ್ ನೀವು ಮಕ್ಳಿಗೆ ಮಾಡ್ತೀರಾ ಅಂದ್ರೆ ಹಿಪ್ ರೌಂಡ್ ಮೇಲೆ ತಗೊಳ್ಳಿ, ಅವ್ರಿಗೆ ಲಾಡಿ ಹಾಕ್ಬೋದು. ನೀವೇ ಫಿಟೆಡ್ ಬೆಲ್ಟ್ ಬೇಡ ಲಾಡಿ ಹಾಕ್ತೀರಾ ಅಂದ್ರೆ ನೀವು ಹಿಪ್ ರೌಂಡ್ ತಗೋಬಹುದು. ಸೊ ನೋಡೋದಲ್ಲ, ನಾನು ಹೇಳಿರೋ ತರ ಮೆಜರ್ಮೆಂಟ್ ತಗೊಂಡ್ ರೆಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇದಕ್ಕೆ ಥಿಯರಿ ಬರೆಸ್ತಾ ಇದ್ದೀನಿ.